ಕ್ಲೈಮ್ಯಾಕ್ಸ್ಗೋಸ್ಕರ ಬೇಡ್ ಮಾಡಿದ್ದು. ಸೊ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಜನ ವಿಷಯಗಳು ಚಪ್ಪಾಳೆ ಹೊಡೆದಲ್ಲ, ಅದು ಸ್ವಲ್ಪ ಸಮಾಧಾನ ಕೊಡ್ತು ನನಗೆ. ನನಗೊಂದು ಭಯ ಇತ್ತು, ನಾನು ಇಷ್ಟು ದಿನ ಕಾಮಿಡಿ ಮಾಡಿ ಈ ಥರ ಇದ್ದವನು ಆ್ಯಕ್ಷನ್ ಮಾಡಿದಾಗ ಜನ ಯಾವ ಥರ ತಗೋತಾರ ಇಲ್ವ ಅಂತ. ಬಟ್ ಯಾವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ವಿಷಯಲು ಚಪ್ಪಾಳೆ ಬಂತಲ್ಲ, ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅದೇ ಇವತ್ತು ಫಸ್ಟ್ ರಿಲೀಸ್ ಆಗಿದೆ, ಥಿಯೇಟರ್ಗೆ ಕ್ಲೈಮ್ಯಾಕ್ಸ್ ನಾವು ಅಂದರೆ ಅದು ಬಿಲ್ಡ್ ಮಾಡಬೇಕಿತ್ತು. ಬಲರಾಮ್ ಸರ್ ಜಗ್ಗು ಮತ್ತೆ ಫೈಟ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಜನಕ್ಕೆ ಇಷ್ಟ ಆಗಿದೆ. ಸೊ ಒಂಥರ ಫೀಲ್ ಗುಡ್ ಮೂವಿ. ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇವತ್ತಿಂದ ನಮ್ಮ ಸಿನಿಮಾ ಇಷ್ಟು ದಿನ ಹೇಳ್ತಾ ಇದ್ವಿ ಏಪ್ರಿಲ್ 10 ಅಂತ, ಇವಾಗ ಏಪ್ರಿಲ್ 10 ಬಂದಿದೆ. ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೋದು. ಇವ್ರು ನಮ್ಮ ಡೈರೆಕ್ಟರ್ ಶ್ರೀಶಾಮ್ ಮತ್ತೆ ಹಸೀನ್. ಸಿಗಿದೆ ರಾತ್ರಿ ಸ್ಟಾರ್ ಆಗಲ್ಲ ಒಂದು ವಿಷಯ, ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಖಾಲಿ ಜರ್ನಿ ಮ್ಯಾಚ್ ಆಗುತ್ತೆ, ನಿಮಗೆ ಮ್ಯಾಚ್ ಆಗುತ್ತೆ, ಮನೆಗಳಿಗೆ ಮ್ಯಾಚ್ ಆಗುತ್ತೆ, ಡೈರೆಕ್ಟರ್ ಮ್ಯಾಚ್ ಆಗುತ್ತೆ. ಅದು ಸಿಂಬಾಲಿಕಲಿ ಎಲ್ಲರೂ ಹೇಳುತ್ತೆ, ಅದು ಕ್ಲಾಪ್ ಬರುತ್ತೆ. ಅದು ಆಕ್ಚುಲಿ ಹೌದು, ಅಂದ್ರೆ ಇಡೀ ಸಿನಿಮಾನೇ ಅದು. ಅಂದ್ರೆ ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೋ ಆಗಲ್ಲ. ಏನಾದ್ರು ನಾನು ದುರ್ಬಲ ಅಂತ ನಾನು ಅನ್ಕೊಂಡ್ರೆ, ನಾನು ವೀಕ್ ಅಂತ ಅನ್ಕೊಂಡ್ರೆ ನಾನು ವೀಕ್ ಆಗಿ ಹೇಳ್ತೀನಿ. ಇಲ್ಲ ನನ್ನ ಕೈಲಿ ಆಗುತ್ತೆ ಅನ್ನೋ ಛಲ ಇದ್ದಾಗ ಮಾತ್ರ ನಾನು ಏನಾದ್ರು ಮಾಡಕ್ ಸಾಧ್ಯ ಅನ್ನೋದನ್ನೇ ಸಿನಿಮಾದಲ್ಲಿ ತೋರಿಸೋದು. ನನ್ನ ಜೀವನದಲ್ಲಿ ಅದು ಧನಂಜಯ ಆಗಿದ್ದಾನೆ, ಸಿನಿಮಾದಲ್ಲಿ ಅನಕೊಂಡಾಗಿ ಬಂದಿದ್ದಾನೆ. ಜೀವನದಲ್ಲಿ ಧನಂಜಯ ಹೇಳ್ಕೊಟ್ಟಿದ್ದಾನೆ, ಏನಾದ್ರು ಮಾಡು ಅಂತ ಹೇಳ್ಕೊಟ್ಟಿದ್ದಾನೆ. ಸಿನಿಮಾದಲ್ಲಿ ಅವನೇ ಅನಕೊಂಡಾಗಿ ಬಂದು ಅದು ಮಾಡಿಸಿದ್ದಾನೆ. ಆಪತ್ ಬಾಂಧವ ಅಂತ ತುಂಬಾ ಸೆನ್ಸಿಬಲ್ ಆದಂತಹ ಥಾಟ್ ಇದೆ. ಆಪತ್ ಬಾಂಧವ ಅಂದ್ರೆ ಇದು ಬರೀ ಕರಾಟೆನ ಫೋಕಸ್ ಮಾಡುತ್ತೆ ಅನ್ನುವಂಥ ಜನ ಮೈಂಡ್ ಸೆಟ್ ಇರ್ತಲ್ಲ, ಇಲ್ಲಿ ಎಲ್ಲವನ್ನೂ ನೀವು ಫೋಕಸ್ ಮಾಡಿದ್ದೀರಿ. ಪ್ರೀತಿ, ರೆಸ್ಪೆಕ್ಟ್, ಅಂದ್ರೆ ಜವಾಬ್ದಾರಿ ಎಲ್ಲವನ್ನೂ ಆಗಿದೆ. ಹೌದೌದು, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇದ್ರ ಸುತ್ತ ಮಾಡೋದು. ಹೇಗೆ ಪ್ರೀತಿಸೋರು ನಂಬಿಕೆ ಹೆಂಗ್ ಉಳಿಸ್ಕೋಬೇಕು, ಅಪ್ಪ ಅಮ್ಮನ ನಂಬಿಕೆ ಹೆಂಗ್ ಉಳಿಸ್ಕೋಬೇಕು, ಇದ್ರ ಸುತ್ತ ನಡೆಯೋದಂತೆ. ಮೇಲಾಗಿ ಬರಬೇಕಾದ್ರೆ ಎಲ್ಲ ಕದ್ದು ಹೈಲೈಟ್ ಕೊಡುವಂಥ ಸಿನಿಮಾ. ನಮ್ಗೆ 2ನೇ ಸಿನಿಮಾ, ಅವ್ರಿಗೆ 2ನೇ ಸಿನಿಮಾ ಡೈರೆಕ್ಟರ್ ಆಕ್ಚುಲಿ ಡಬಲ್ ಆಕ್ಚುಲಿ ಇದು ನಮ್ಗೆ 2ನೇ ಸಿನಿಮಾ. ಬಟ್ ಇದು ಆಕ್ಚುಲಿ ಫಸ್ಟ್ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಾ ಇರೋದು. ಸೊ ಇದೆಲ್ಲ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಫಸ್ಟ್ ಈ ಕಡೆ ಒಂದು ಚಿಕ್ಕ ಸಿನಿಮಾ ಮಾಡಿದ್ವಿ ನಾವು, ಅದು ಡೈಲಿ ಫ್ಯಾಮಿಲಿ ಇಟ್ಕೊಂಡು ಒಂದೇ ಮನೆಯಲ್ಲಿ ಮಾಡಿದ್ವಿ. ಅಂದ್ರೆ ಒಂದು ಕಮರ್ಷಿಯಲ್ ಇವ್ರನ್ನ ಇಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್, ಅಂದ್ರೆ ಫ್ಯಾಮಿಲಿ ಬಂದು ನೋಡ್ಬೇಕು, ನಮ್ಮ ಸಲಾಗಿ ಇರಬೇಕು. ನಮ್ಮ ಉದ್ದೇಶ ಏನಿತ್ತು ಅಂದ್ರೆ, ಜನ ನಾಗಭೂಷಣ ಒಂದು ಕಾಮಿಡಿ ಆಕ್ಟರ್ ತರ ನೋಡಿದ್ದಾರೆ. ಈ ಸಲ ನಾವು ಡಿಫ್ರೆಂಟ್ ಆಗಿ ತೋರ್ಸೋಣ ನಾಗಭೂಷಣ ಅಂತ ಸ್ವಲ್ಪ ಟ್ರೈ ಮಾಡಿದ್ದೀವಿ ಡಿಫ್ರೆಂಟ್ ಆಗಿ. ಜನ ಎಂಜಾಯ್ ಮಾಡಿದ್ದಾರೆ, ನೋಡೋಣ ಹೇಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂದ್ರೆ ಎಲ್ಲರೂ ಬಂದು ನೋಡ್ಬೇಕು ಸಿನಿಮಾ. ಕನ್ನಡ ಸಿನಿಮಾ ಮಾಡಿದೀವಿ, ಒಂದು ನೋಡಿ ಎಲ್ಲರ ಕಷ್ಟ ಇದೆ. ಸೊ ಎಲ್ಲ ಬಂದು ಕನ್ನಡ ಸಿನಿಮಾ ನೋಡ್ಬೇಕು, ಥಿಯೇಟರ್ ನೋಡ್ಬೇಕು. ಆಮೇಲೆ ಈಗಿನ ಟೈಮಲ್ಲಿ ಸ್ವಲ್ಪ ಥ್ರಿಲ್ಲರ್, ಸಸ್ಪೆನ್ಸ್ ಆ ತರ ಒಂದ್ ಕಾಲ ರಕ್ತ ಅದೇ ನೋಡೋ ಬದಲು ಸ್ಕ್ರೀನ್ ಮೇಲೆ ಒಂದ್ ಫ್ಯಾಮಿಲಿ ಆಗಿ ಕುತ್ಕೊಂಡು ಏನು ಮುಜುಗರ ಇಲ್ಲದೆ ನೋಡುವಂತ ಸಿನಿಮಾ ಅಂದ್ರೆ ವಿದ್ಯಾಪತಿ. ಇವಾಗ ಸೊ ಹೇಗಿದ್ರು ರಜೆ ಇದೆ, ಎಲ್ಲ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ಚಿಕ್ಕ ಚಿಕ್ಕ ಕಾಮಿಡಿ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಬಂದು ದಯವಿಟ್ಟು ಚಿತ್ರನ